ನಮಸ್ಕಾರ ರೀ. ಇವತ್ತಿನ ಟಾಪಿಕ್ ಯಾವುದಪ್ಪ ಅಂದ್ರೆ ಪಲ್ಪೇಷನ್. ಹೋದ ಟಾಪಿಕ್ ನಾವು ಇನ್ಸ್ಪೆಕ್ಷನ್ ಬಗ್ಗೆ ಕಲಿತ್ವಿ. ಇನ್ಸ್ಪೆಕ್ಷನ್ ಒಳಗೆ ಸೈನೋಸಿಸ್ ಒಳಗೆ ಟೈಪ್ಸ್, ಸೆಂಟ್ರಲ್ ಸೈನೋಸಿಸ್, ಪೆರಿಫೆರಲ್ ಸೈನೋಸಿಸ್ನ ಕಲಿತ್ವಿ. ಸ್ಪೈಡರ್ ಫಿಂಗರ್ ಬಗ್ಗೆ ಕಲಿತ್ವಿ. ಓಕೆ, ಐ ಹೋಪ್ ನಿಮಗೆಲ್ಲರಿಗೂ ಅದು ಕ್ಲಿಯರ್ ಆಗಿದೆ ಅನ್ಕೋತೀನಿ. ಇವತ್ತು ನಾವು ಪಲ್ಪೇಷನ್ನ ಕಲಿಯೋಣ. ಯಾವ ಥರ ನಾವು ಕಾರ್ಡಿಯಾಕ್ ಅಸೆಸ್ಮೆಂಟ್ ಒಳಗೆ ಪಲ್ಪೇಷನ್ನ ಮಾಡಬೇಕು. ಓಕೆ, ಕಾರ್ಡಿಯಾಕ್ ಅಸೆಸ್ಮೆಂಟ್ ಒಳಗೆ ನಿಮ್ಗೆ ಆಸ್ಕಿಗೆ ಹೆಲ್ಪ್ ಆಗುತ್ತೆ ರೀ. ಕೇಳ್ತಾರೆ ಕ್ವಶನ್ಸ್, ಆಲ್ಮೋಸ್ಟ್ ಆಲ್ ಇವೇ ಕ್ವಶನ್ಸ್ ಕೇಳೋದು. ನೀವು ಇದೇ ಕ್ವಶನ್ಸ್ ಮ್ಯಾಗ ಪ್ರಿಪೇರ್ ಆಗಿರಿ. ಓಕೆ, ಯಾವ ಥರ ಮಾಡ್ತಾರೆ ಪಲ್ಪೇಷನ್ನು? ಫಸ್ಟ್ ಒಂದೇದು ಟೆಂಪ್ರೇಚರ್. ಮೇನ್ ಫಸ್ಟ್ ಯಾವುದಪ್ಪ ಅಂದರೆ ಟೆಂಪ್ರೇಚರ್. ನಾವು ಟೆಂಪ್ರೇಚರ್ನ ಚೆಕ್ ಮಾಡ್ತೀವಿ. ನಮಗೇನಾದರೂ ಸಿಮೆಟ್ರಿಕಲ್ ವಾರ್ಮ್ ಫೀಲ್ ಅನ್ನಿಸ್ತಪ್ಪ ಅಂದರೆ, ಯಾವ ಥರ ಸಿಮೆಟ್ರಿಕಲ್ ವಾರ್ಮ್ ಫೀಲ್ ಅನಿಸಿದ್ರೆ ಬೇಬಿ ಹೆಲ್ದಿ ಇದೆ ಅಂತ ಇಂಡಿಕೇಟ್ ಮಾಡ್ತೈತಿ. ಇಲ್ಲಪ್ಪ ಅದು ಕೂಲ್ ಅಂದರೆ ಕೋಲ್ಡ್ ಥರ ನಮಗೇನಾದರೂ ಫೀಲ್ ಮಾಡ್ತಪ್ಪ ಅಂದರೆ, ನಾವು ಟೆಂಪ್ರೇಚರ್ ಚೆಕ್ ಮಾಡೋಕ್ಕೆ ಹೋಗ್ತೇವಲ್ಲ, ಅವಾಗ ನಮ್ಗೆ ಕೂಲ್ ಏನಾದರೂ ಅನ್ನಿಸ್ತಂದರೆ ಅದು ಏನು ಇಂಡಿಕೇಟ್ ಮಾಡ್ತೈತೆ ರೀ? ಪೆರಿಫೆರಲ್ ಪರ್ಫ್ಯೂಷನ್, ಅಂದರೆ ಪೂವರ್ ಸರ್ಕ್ಯುಲೇಷನ್ ಆಗ್ತಾ ಇದೆ, ಪೂವರ್ ಪೆರಿಫೆರಲ್ ಪರ್ಫ್ಯೂಷನ್. ಓಕೆ, ನೆಕ್ಸ್ಟ್ ಯಾವುದಪ್ಪ ಅಂದರೆ ಕ್ಯಾಪಿಲರಿ ರಿಫಿಲ್ ಟೈಮ್. ಕ್ಯಾಪಿಲರಿ ರಿಫಿಲ್ ಟೈಮ್ ನಿಮ್ಗೆಲ್ಲರಿಗೂ ಗೊತ್ತಿದೆ ಅನ್ಕೋತೀನಿ. ಏನು ರೀ ಕ್ಯಾಪಿಲರಿ ರಿಫಿಲ್ ಟೈಮ್? ಏನಿಲ್ಲ, ಕ್ಯಾಪಿಲರಿ ರಿಫಿಲ್ ಟೈಮ್ ಅಂದರೆ ನಿಮ್ಮ ಫಿಂಗರ್ನ ಪ್ರೆಸ್ ಮಾಡಿದ ಮೇಲೆ ಬಿಡಬೇಕು. ಬಿಟ್ಟಾದಮೇಲೆ ವಿತಿನ್ 2 ಇಲ್ಲ 3 ಸೆಕೆಂಡ್ಸ್ ಒಳಗೆ ಅದು ನಾರ್ಮಲ್ ಪೊಸಿಷನ್ ಒಳಗೆ ಬರಬೇಕು. ಇನ್ ಕೇಸ್ ಅದು ನಾರ್ಮಲ್ ಪೊಸಿಷನ್ ಒಳಗೆ ಬರಲಿಲ್ಲಪ್ಪ ಅಂದ್ರೆ ಅದು ಒಂದು ಏನಾಗಿರ್ತೈತಿ ಅಲ್ಲಿ ಅಂದರೆ ರೆಡ್ಯೂಸ್ ಪೆರಿಫೆರಲ್ ಸರ್ಕ್ಯುಲೇಷನ್ ಪ್ರಾಪರ್ ಆಗ್ತಾ ಇರೋಂಗಿಲ್ಲ. ಸೊ ಕ್ಯಾಪಿಲರಿ ರಿಫಿಲ್ ಟೈಮ್ ಒಳಗೆ ಏನಾಗುತ್ತೆ, ವಿತಿನ್ 2 ಇಲ್ಲ 3 ಸೆಕೆಂಡ್ಸ್ ಒಳಗೆ ನಾರ್ಮಲ್ ಪೊಸಿಷನ್ ಒಳಗೆ ಅದು ಬರಲಿಲ್ಲಪ್ಪ ಅಂದ್ರೆ ಅಲ್ಲಿ ಪೆರಿಫೆರಲ್ ಸರ್ಕ್ಯುಲೇಷನ್ ಪ್ರಾಪರಾಗಿ ಆಗ್ತಾ ಇರೋಂಗಿಲ್ಲ, ಡಿಕ್ರೀಸ್ ಅಂದರೆ ಕಡಿಮೆ ಆಗಿರ್ತದೆ. ಅದು ಏನು ಇಂಡಿಕೇಟ್ ಮಾಡ್ತೈತೆ? ಒಂದು ಶಾಕ್, ಡಿಹೈಡ್ರೇಷನ್ ಇಲ್ಲ ಹಾರ್ಟ್ ಪ್ರಾಬ್ಲಮ್ ಇದ್ದರೆ ಇಂಡಿಕೇಟ್ ಮಾಡ್ತಿಲ್ಲ. ಡಿಹೈಡ್ರೇಷನ್ ಇದ್ದಾಗೂ ಆ ಥರ ಆಗತ್ತೆ ರೀ. ಅದನ್ನು ಕ್ಯಾಪಿಲರಿ ರಿಫಿಲ್ ಟೈಮ್ನ ನೀವು ಚೆಕ್ ಮಾಡಬೇಕು. ಇಲ್ಲಿದೆ ನೋಡಿರಿ, ಕ್ಯಾಪಿಲರಿ ರಿಫಿಲ್ ಟೈಮ್ ಅಸೆಸ್ಮೆಂಟ್. ಓಕೆ, ಸ್ಟಾಪ್ ವಾಚ್ ಅಸೆಸ್ ಮಾಡಬೇಕು ಕ್ಯಾಪಿಲರಿ ರಿಫಿಲ್ ಟೈಮ್. ನೆಕ್ಸ್ಟ್ ಯಾವುದಪ್ಪ? ನೆಕ್ಸ್ಟ್ ವಿಲ್ ಗೋ ಟು ದ ಪಲ್ಸ್. ಆಲ್ಮೋಸ್ಟ್ ಅಲ್ಲಿ ಎಷ್ಟು ರೀ ಪಲ್ಸ್ ಇರೋದು? 9 ಅಲ್ವಾ? ರೇಡಿಯಲ್, ಫಿಮರಲ್, ಯಾವ್ಯಾವ ಪಲ್ಸ್? ಓಕೆ, 9 ಪಲ್ಸ್ ಇವೆ. ಅವನ್ನೆಲ್ಲ ಚೆಕ್ ಮಾಡಬೇಕು ರೀ, 9 ಪಲ್ಸ್. ಓಕೆ, ಇನ್ ಕೇಸ್ ಪಲ್ಸ್ ಏನಾದರೂ ಅಬ್ನಾರ್ಮಲ್ ಇತ್ತಂದರೆ, ಓಕೆ, ಅಬ್ನಾರ್ಮಲ್ ನಿಮ್ಗೆ ಯಾವ ಥರ ಗೊತ್ತಾಗುತ್ತೆ? ಅಬ್ನಾರ್ಮಲ್ ಏನು ಇಂಡಿಕೇಟ್ ಮಾಡ್ತೈತಿ? ಒಂದು ಟೆಕಿಕಾರ್ಡಿಯಾ ಅಂದರೆ ಜಾಸ್ತಿ, ಬ್ರೆಡಿಕಾರ್ಡಿಯಾ ಕಡಿಮೆ, ಬ್ರೆಡಿ. ಓಕೆ, ನೆಕ್ಸ್ಟ್ ವೀಕ್ ಆರ್ ಇರ್ರೆಗ್ಯುಲರ್ ಪಲ್ಸ್. ಇರ್ರೆಗ್ಯುಲರ್ ಇದ್ದರೆ ಅದು ಎಲ್ಲ ಏನು ಇಂಡಿಕೇಟ್ ಮಾಡುತ್ತಪ್ಪ ಅಂದ್ರೆ ಹಾರ್ಟ್ ಫೇಲ್ಯೂರ್, ಶಾಕ್, ಎನಿಮಿಯಾ, ಬ್ಲಾಕೇಜ್ ಆಫ್ ಆರ್ಟರೀಸ್ ಇವನ್ನೆಲ್ಲ ಇಂಡಿಕೇಟ್ ಮಾಡ್ತೈತೆ. ಯಾವ್ದೇನು ರೀ? ಹಾರ್ಟ್ ಫೇಲ್ಯೂರ್, ಶಾಕ್, ಎನಿಮಿಯಾ, ಬ್ಲಾಕೇಜ್ ಆಫ್ ಆರ್ಟರೀಸ್. ಪಲ್ಸ್ ಚೆಕ್ ಮಾಡೋ ಮುಂದೆ ಹುಷಾರಾಗಿ ಕೇರ್ಫುಲ್ಲಾಗಿ ಚೆಕ್ ಮಾಡ್ಬೇಕು ರೀ ಪಲ್ಸ್. ಓಕೆ, ಯಾವ ಥರ ಚೆಕ್ ಮಾಡ್ತೀರಿ ಪಲ್ಸ್ನ? ಆ್ಯಕ್ಚುಲಿ ಪಲ್ಸ್ ಚೆಕ್ ಮಾಡೋಕ್ಕೆ 1 ಮಿನಿಟ್ ನಾವು ಕೌಂಟ್ ಮಾಡ್ಬೇಕು ರೀ ಪಲ್ಸ್. ಓಕೆ, 1 ಮಿನಿಟ್ ನಮಗೆ ಟೈಮ್ ಇರೋಲ್ಲ. ಅವಾಗ ಏನು ಮಾಡ್ತೀವಿ? 30 ಸೆಕೆಂಡ್ಸ್ನ ಕೌಂಟ್ ಮಾಡಿ ಡಬಲ್ ಮಾಡೋದು. ಇನ್ ಕೇಸ್ ಎಕ್ಸಾಂಪಲ್ 30 ಸೆಕೆಂಡ್ಸ್ ಒಳಗೆ 30 ಕೌಂಟ್ ಆತಪ್ಪ ಅಂದ್ರೆ ಅದನ್ನು ಡಬಲ್ ಮಾಡಬೇಕು, 60. ಓಕೆ, ಡಬಲ್ ಮಾಡ್ಬೇಕು ರೀ. ಓಕೆ, ನೆಕ್ಸ್ಟ್ ಲಿವರ್ ಪಲ್ಪೇಷನ್. ನಾವು ಯಾವಾಗಲೂ ಲಿವರ್ ಪಲ್ಪೇಷನ್ ಮಾಡ್ತಿರುವಾಗ ಏನಾದರೂ ನಮಗೆ ಲಿವರ್ ಎಡ್ಜ್ ಏನಾದರೂ ಪಲ್ಪೇಟ್ ಆಯ್ತಪ್ಪ ಅಂದ್ರೆ, ನಿಮ್ಗೆ ಫೀಲ್ ಆಯ್ತು ಲಿವರ್ ಎಡ್ಜ್ ಏನಾದರೂ ಪಲ್ಪೇಟ್ ಆದ್ರ ಥರ ಫೀಲ್ ಆಯ್ತು ಅಂದ್ರೆ ಅದು ನಮಗೆ ಏನು ಇಂಡಿಕೇಟ್ ಮಾಡುತ್ತಪ್ಪ ಅಂದರೆ ಹೆಪಾಟೋಮೆಗಾಲಿಯಾನ ಇಂಡಿಕೇಟ್ ಮಾಡ್ತದೆ. ಹೆಪಾಟೋಮೆಗಾಲಿಯಾ ಹಾರ್ಟ್ ಫೇಲ್ಯೂರ್. ಓಕೆ, ಇಟ್ ಈಸ್ ಆಲ್ಸೋ ಇಂಡಿಕೇಟ್ಸ್. ಹೆಪಾಟೋಮೆಗಾಲಿಯಾ ಏನು ಇಂಡಿಕೇಟ್ ಮಾಡ್ತೈತಪ್ಪ ಅಂದ್ರೆ ಹಾರ್ಟ್ ಫೇಲ್ಯೂರ್ನ ಇಂಡಿಕೇಟ್ ಮಾಡ್ತೈತಿ. ನೆಕ್ಸ್ಟ್ ಚೆಸ್ಟ್ ಒಳಗೆ ಎಲ್ಲಿ ಚೆಕ್ ಮಾಡ್ತೀರಿ? ಪಲ್ಪೇಟ್ ದ ಅಪೆಕ್ಸ್ ಬೀಟ್ ವಿತ್ ಯುವರ್ ಫಿಂಗರ್ಸ್. ಅಪೆಕ್ಸ್ ಬೀಟ್ನ ಪಲ್ಪೇಟ್ ಮಾಡಬೇಕು. ಎಲ್ಲಿ ಮಾಡ್ತೀರಿ? ಬೇಕಲ್ಲ ನಮ್ಗೆ ಪಲ್ಪೇಟ್ ಅನುಗುಣ ನಾವು ಮಾಡಬೇಕಲ್ಲ. ಎಲ್ಲಿ ಮಾಡ್ತೀರಿ ಅಪೆಕ್ಸ್ ಬೀಟು? ಎಲ್ಲಿ ಮಾಡಬೇಕಂದ್ರೆ ನಾರ್ಮಲ್ ಪೊಸಿಷನ್ಗೆ ಬಿಲೋ 7 ಇಯರ್ಸ್ ಇರ್ತಾರಲ್ಲ ಅವ್ರದ್ದು 4th ಇಂಟ್ರಾಕಾಸ್ಟಲ್ ಸ್ಪೇಸ್ ಟು ದ ಲೆಫ್ಟ್ ಆಫ್ ಮಿಡ್ ಕ್ಲಾವಿಕ್ಯುಲರ್ ಲೈನ್. ಓಕೆ, 4th ಇಂಟ್ರಾಕಾಸ್ಟಲ್ ಸ್ಪೇಸ್ ಟು ದ ಲೆಫ್ಟ್ ಆಫ್ ಮಿಡ್ ಕ್ಲಾವಿಕ್ಯುಲರ್ ಲೈನ್. ಓಕೆ,
ಅಬೌವ್ 7 years ಫಿಫ್ತ್ ಇಂಟ್ರಾಕಾಸ್ಟಲ್ ಸ್ಪೇಸ್ ಕೇಳ್ತಾರೆ ರೀ. ವೇರ್ ಯು ವಿಲ್ ಚೆಕ್ ದ ಅಪೆಕ್ಸ್ ಬೀಟ್ ವಿತ್ ಯುವರ್ ಫಿಂಗರ್ ಅಂತ ಹೇಳ್ತೀರಿ, ಹೇಳ್ಬೇಕು ನೀವು ಏನೇನು. ಬಿಲೋ 7 years ಫೋರ್ತ್ ಇಂಟ್ರಾಕಾಸ್ಟಲ್ ಸ್ಪೇಸ್ ಲೆಫ್ಟ್ ಆಫ್ ಮಿಡ್ ಕ್ಲಾವಿಕ್ಯುಲರ್ ಲೈನ್. ಓಕೆ, ಅಬೌವ್ 7 years ಫಿಫ್ತ್ ಇಂಟ್ರಾಕಾಸ್ಟಲ್ ಸ್ಪೇಸ್. ನೆಕ್ಸ್ಟ್ ಎಡಿಮಾ. ಎಡಿಮಾದೊಳಗೆ ಯಾವ್ಯಾವುದು ಎಡಿಮಾ? ಫಿಟ್ಟಿಂಗ್ ಎಡಿಮಾ, ಆರ್ಬಿಟಲ್ ಎಡಿಮಾ. ಫಿಟ್ಟಿಂಗ್ ಎಡಿಮಾ ನೀವು ಯಾವಾಗ ಟಚ್ ಮಾಡ್ತಿರಲ್ಲ ಅದು ನಾರ್ಮಲ್ ಪೊಸಿಷನ್ ಬರೋಕ್ಕೆ ಟೈಮ್ ತೊಗೊಳ್ತೀರಿ. ನೀವು ಏನದು ಫಿಟ್ಟಿಂಗ್ ಎಡಿಮಾ ಎಲ್ಲಿ ಸ್ವೆಲ್ಲಿಂಗ್ ಆಗಿರ್ತೈತೆ, ಎಲ್ಲಿ ಫ್ಲೂಯಿಡ್ ಅಕ್ಯುಮುಲೇಷನ್ ಆಗಿರ್ತೈತಲ್ಲ, ಎಡಿಮಾ ಅಂದ್ರೆ ಫ್ಲೂಯಿಡ್ ಅಕ್ಯುಮುಲೇಷನ, ಕರೆಕ್ಟಾ? ನೀವು ಏನು ಟಚ್ ಮಾಡ್ತೀರಿ ಅವಾಗ ಅದು ನಾರ್ಮಲ್ ಪೊಸಿಷನ್ ಬರೋಕ್ಕೆ ಟೈಮ್ ತೊಗೊಳುತ್ತೆ. ಓಕೆ, ಎಕ್ಸಾಂಪಲ್ ತೋರಿಸ್ತೀನಿ ನೋಡಿರಿ, ಇಲ್ಲಿದೆ ನೋಡಿರಿ, ಅವರು ಟಚ್ ಮಾಡಿದ್ದಾರೆ ಈ ಥರ. ಓಕೆ, ಫಿಟ್ಟಿಂಗ್ ಎಡಿಮಾ. ನೆಕ್ಸ್ಟ್ ಆರ್ಬಿಟಲ್ ಎಡಿಮಾ. ಆರ್ಬಿಟಲ್ ಎಡಿಮಾ ಎಲ್ಲಿ ಕಾಣ್ತೀರಂದರೆ ನಮ್ಮದು ಕಣ್ಣಿನ ಸುತ್ತ, ಇಲ್ಲಿದೆ ನೋಡಿ, ಅರೌಂಡ್ ಅವರ್ ಐಸ್, ಕಣ್ಣಿನ ಸುತ್ತ ಆರ್ಬಿಟಲ್ ಎಡಿಮಾ. ಇವೆಲ್ಲ ಏನು ಇಂಡಿಕೇಟ್ ಮಾಡ್ತೈತಪ್ಪ ಅಂದ್ರೆ ಹಾರ್ಟ್ ಫೇಲ್ಯೂರ್ ಇಂಡಿಕೇಟ್ ಮಾಡ್ತೈತೆ ರೀ. ಓಕೆ, ಹಾರ್ಟ್ ಫೇಲ್ಯೂರ್ನ ಇಂಡಿಕೇಟ್ ಮಾಡುತ್ತೆ. ಏನೇನು ಡಿಸ್ಕಷನ್ ಮಾಡ್ತೀವಿ ಪಲ್ಪೇಷನ್ ಒಳಗೆ? ಪಲ್ಪೇಷನ್ ಟೆಂಪ್ರೇಚರ್, ಕ್ಯಾಪಿಲರಿ ರಿಫಿಲ್ ಟೈಮ್, ನೆಕ್ಸ್ಟು ಪಲ್ಸ್, ಲಿವರ್ ಪಲ್ಪೇಷನ್, ಚೆಸ್ಟ್, ಅಲ್ಲ ಎಡಿಮಾ. ಎಡಿಮಾದೊಳಗೆ ಫಿಟ್ಟಿಂಗ್ ಎಡಿಮಾ, ಆರ್ಬಿಟಲ್ ಎಡಿಮಾ. ಓಕೆ, ಐ ಹೋಪ್ ಇವೆಲ್ಲ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು, ಮತ್ತು ಯಾವ್ದಾದ್ರು ಟಾಪಿಕ್ ಬೇಕೆಂದರೆ ಕಮೆಂಟ್ ಮಾಡಿ ಮಾಡುವ. ಓಕೆ, ಧನ್ಯವಾದಗಳು.